ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಒಂದಷ್ಟು ಪಂಚ ಗ್ಯಾರಂಟಿಗಳು ಕರ್ನಾಟಕದಲ್ಲಿ ಚಾಲ್ತಿಯಲ್ಲಿದೆ ಇನ್ನೂ ಕೂಡ. ಆದರೆ ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳಿಂದ ಈಗ ಎಪಿಕ್ ಕಾರ್ಡ್ ಹಾಗೆ ಜಾತಿ ವಿವರವನ್ನ ಸಂಗ್ರಹಿಸೋದಕ್ಕೆ ಸರ್ಕಾರ ಮುಂದಾಗಿದೆ. ಇದು ಚುನಾವಣಾ ಆಯೋಗ ನಡೆಸುತ್ತಿರುವಂತಹ SIR ಪ್ರಕ್ರಿಯೆಗೆ ಕೌಂಟರ್ ಕೊಡುವ ತಂತ್ರವೇ ಎಂಬ ಬಲವಾದಂತಹ ಅನುಮಾನ ಕೂಡ ಈ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಈ ಕ್ರಮದಿಂದ ಸರ್ಕಾರಕ್ಕೆ ಏನ್ ಲಾಭ ನೋಡಿ. ಗೃಹ ಜ್ಯೋತಿಗೆ ವೋಟರ್ ID ಕಾರ್ಡ್ ಏನಿದೆ ಅದು ಕಡ್ಡಾಯ. ಇನ್ನು ಮುಂದೆ ಗೃಹ ಜ್ಯೋತಿ ಏನಿದೆ ಅದು ಇರಲೇಬೇಕು ಅಂತ ಇದ್ರೆ ವೋಟರ್ ID ಏನಿದೆ ಅದು ಕಡ್ಡಾಯ. ಫಲಾನುಭವಿಗಳ ಜಾತಿ ವಿವರ ಕೂಡ ಸಂಗ್ರಹವನ್ನ ಮಾಡ್ತಾ ಇದೆ, ಕ್ಯಾಸ್ಟ್ ಸರ್ಟಿಫಿಕೇಟ್. ಅದ್ರ ಜೊತೆಗೆ IT ಪಾವತಿದಾರರಿಗೆ ಯೋಜನೆ ಕಟ್. ಈ IT ಯಲ್ಲಿ ಏನು ವರ್ಕ್ ಮಾಡ್ತಾ ಇದ್ದಾರೆ, IT ಏನು ರಿಟರ್ನ್ ಮಾಡ್ತಾ ಇದ್ದಾರೆ, ಯಾರು ಎಲ್ಲ IT ಫಲಾನುಭವಿಗಳು ಯಾರಿದ್ದಾರೆ ಅಂದರೆ IT ರಿಟರ್ನ್ ಯಾರೆಲ್ಲ ಮಾಡ್ತಿದ್ದಾರೆ ಅವರಿಗೆ ಈ ಒಂದು ಗೃಹ ಜ್ಯೋತಿ ಏನಿದೆ ಆ ಒಂದು ಯೋಜನೆ ಇನ್ನು ಮುಂದೆ ಸಿಗೋದಿಲ್ಲ. IT ಪಾವತಿದಾರರಿಗೆ ಯೋಜನೆ ಕಟ್ ಆಗುತ್ತೆ. ಗೃಹ ಜ್ಯೋತಿ ಇನ್ನು ಮುಂದೆ ಅವರಿಗೆ ಗೃಹ ಜ್ಯೋತಿ ಸಿಗೋದಿಲ್ಲ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ವಿದ್ಯುತ್ ಅಂದರೆ ಉಚಿತ ವಿದ್ಯುತ್ ಏನೆಲ್ಲ ನೀಡ್ತಾ ಇದ್ದಾರೆ, ಗೃಹ ಜ್ಯೋತಿ ಫಲಾನುಭವಿಗಳ ಮನೆ ಬಾಗಿಲಿಗೆ ಎಸ್ಕಾಂ ಸಿಬ್ಬಂದಿ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಆ ಒಂದು ಪ್ರಕ್ರಿಯೆ ಏನಿದೆ ಇವತ್ತಿನಿಂದ ಆರಂಭವಾಗುತ್ತೆ. ಇದ್ರ ಬೆನ್ನಲ್ಲೇ ಹೊಸದೊಂದು ರಾಜಕೀಯ ಹಾಗೆ ಸಾಮಾಜಿಕ ಚರ್ಚೆ ಮುನ್ನೆಲೆಗೆ ಬರ್ತಾ ಇದೆ. ಯಾವುದೇ ಸರ್ಕಾರಿ ಯೋಜನೆಗೆ ಕಡ್ಡಾಯವಲ್ಲದ ಎಪಿಕ್ ಕಾರ್ಡ್ ಅಥವಾ ವೋಟರ್ ಐಡಿಯನ್ನ ಈಗ ಗೃಹ ಜ್ಯೋತಿ ಯೋಜನೆಗೆ ಕಡ್ಡಾಯಗೊಳಿಸಿರೋದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಇದರೊಂದಿಗೆ ಫಲಾನುಭವಿಗಳ ಜಾತಿ ಹಾಗೆ ಪ್ರವರ್ಗಗಳ SC ST OBC ಅಲ್ಪಸಂಖ್ಯಾತ ವಿವರಗಳನ್ನು ಕೂಡ ಅಪ್ಡೇಟ್ ಮಾಡಲಾಗ್ತಾ ಇದೆ. ಸರ್ಕಾರ ಪರೋಕ್ಷವಾಗಿ ಮತದಾರರ ಇಂಚಿಂಚು ಮಾಹಿತಿಯನ್ನ ಸಂಗ್ರಹಕ್ಕೆ ಮುಂದಾಗಿದೆ. ಅಂದರೆ ಪರೋಕ್ಷವಾಗಿ ಯಾರೆಲ್ಲ ವೋಟ್ ಮಾಡ್ತಾ ಇದ್ದಾರೆ, ಮತದಾರರು ಯಾರೆಲ್ಲ ಇದ್ದಾರೆ ಅವರ ಕಂಪ್ಲೀಟ್ ಮಾಹಿತಿಯನ್ನ, ಇಂಚಿಂಚು ಮಾಹಿತಿಯನ್ನ ಸರ್ಕಾರ ಏನಿದೆ ಅದು ಆಲ್ರೆಡಿ ಸಂಗ್ರಹಕ್ಕೆ ಮುಂದಾಗಿದೆ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ. ಈ ಒಂದು ಚುನಾವಣಾ ಆಯೋಗದ ಬಳಿ ಇರುವಂತಹ ಮತದಾರರ ಅಧಿಕೃತ ದತ್ತಾಂಶವನ್ನ ತಾನು ಕ್ರೋಢೀಕರಿಸಿಕೊಳ್ಳಲು ಸರ್ಕಾರ ಈ ಹೊಸ ಮಾರ್ಗವನ್ನ ಕಂಡುಕೊಂಡಿದೆ ಎನ್ನಲಾಗ್ತಾ ಇದೆ. ಇದ್ರ ಮೂಲಕ ಕರ್ನಾಟಕದ ನೈಜ ಮತದಾರರು ಎಷ್ಟು ಎಂಬ ಅಧಿಕೃತ ವಿವರ ಕೂಡ ಸರ್ಕಾರದ ಕೈ ಸೇರಲಿದೆ. ಈಗ ಏನು ಈ ಒಂದು ರೂಲ್ಸ್ ಅನ್ನ ಮಾಡ್ತಾ ಇದ್ದಾರೆ, ಎಲ್ಲರನ್ನೂ ಕೂಡ ಇಂಚಿಂಚಾಗಿ ಅವರ ಒಂದು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಬೇಕು ಅಂತ ಏನು ಹೇಳಿದೆ, ಇದರಿಂದ ಈ ಕರ್ನಾಟಕದ ರಿಯಲ್ ಮತದಾರರು ಎಷ್ಟು ಎಂಬ ಅಧಿಕೃತ ವಿವರ ಸರ್ಕಾರದ ಕೈ ಸೇರುತ್ತೆ. ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಚುನಾವಣಾ ಆಯೋಗದಿಂದ ಮತದಾರರ ಪಟ್ಟಿ ಪರಿಷ್ಕರಣೆಯ ಕಟ್ಟುನಿಟ್ಟಿನ SIR ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆ ನಡೀತಾ ಇದೆ. ಈ ಪರಿಷ್ಕರಣೆ ವೇಳೆ ಯಾವುದೇ ಅರ್ಹ ಮತದಾರರ ಹೆಸರು ಕೈಬಿಟ್ಟು ಹೋಗದಂತೆ ಸಾರ್ವಜನಿಕರೇ ಎಚ್ಚೆತ್ತುಕೊಳ್ಳಬೇಕು. ಹಾಗೆ ಯೋಜನೆಯ ಲಾಭ ಪಡೆಯುವವರು SIR ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗಿಯಾಗಲಿ ಎಂಬ ಗುಪ್ತ ಯೋಜನೆ ಇದರ ಹಿಂದಿದೆ ಅಂತ ಎನ್ನಲಾಗ್ತಾ ಇದೆ ಅಂತ ಒಂದಷ್ಟು ಕಡೆಗಳಲ್ಲಿ ಚರ್ಚೆ ಆಗ್ತಾ ಇದೆ. ಈ ಹೊರ ರಾಜ್ಯದವರಿಗೆ ಅಂದರೆ ಬೇರೆ ಕಡೆಯಿಂದ ಎಲ್ಲಿಗೆ ಬಂದು ನೆಲೆಸಿದಾರಲ್ಲ ಅವರಿಗೆ ಈ ಒಂದು ಯೋಜನೆಗಳು ಸಿಗೋದಿಲ್ಲ. ಗ್ಯಾರಂಟಿ ಈ ಸಮೀಕ್ಷೆಯಿಂದಾಗಿ ಕರ್ನಾಟಕದ ಮೂಲ ಮತದಾರದಲ್ಲದವರು ಅಂದರೆ ಕರ್ನಾಟಕದ ಮೂಲ ಮತದಾರರು ಯಾರೆಲ್ಲ ಅಲ್ಲ ಅವರಿಗೆ ಇದ್ಯಾವುದು ಕೂಡ ಸಿಗೋದಿಲ್ಲ. ಹಾಗೆ ಹೊರ ರಾಜ್ಯದಿಂದ ಇಲ್ಲಿಗೆ ಬಂದು ಯಾರೆಲ್ಲ ಇದ್ದಾರೆ ಅವರಿಗೂ ಕೂಡ ಯೋಜನೆಯಿಂದ ಈ ಎಲ್ಲ ಯೋಜನೆಗಳಿಂದ ಹೊರಗುಳಿಯಲಿದ್ದಾರೆ. ಇದರ ಜೊತೆಗೆ ಆದಾಯ ತೆರಿಗೆ ಅಂದರೆ IT ಪಾವತಿಸುತ್ತಿರುವಂತಹ ಶ್ರೀಮಂತ ವರ್ಗದವರನ್ನ ಪತ್ತೆ ಹಚ್ಚಿ ಅವರಿಗೂ ಕೂಡ ಗೃಹ ಜ್ಯೋತಿ ಯೋಜನೆಯಿಂದ ಕೋಕ್ ನೀಡಲು ಸರ್ಕಾರ ಈ ಪರಿಶೀಲನೆಯನ್ನ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದೆ ಎನ್ನಲಾಗ್ತಾ ಇದೆ. ಒಟ್ಟಿನಲ್ಲಿ ಉಚಿತ ವಿದ್ಯುತ್ ನೆಪದಲ್ಲಿ ನಡೀತಿರುವಂತಹ ಈ ಒಂದು ಹಠಾತ್ ಜಾಥಾವಾರು ಮತ್ತು ವೋಟರ್ ID ಮಾಹಿತಿ ಸಂಗ್ರಹ ಆಡಳಿತ ಹಾಗೆ ವಿರೋಧ ಪಕ್ಷಗಳ ನಡುವೆ ಮುಂದಿನ ದಿನಗಳಲ್ಲಿ ದೊಡ್ಡ ರಾಜಕೀಯ ಬಿರುಗಾಳಿ ಎಬ್ಬಿಸುವಂತಹ ಮುನ್ಸೂಚನೆ ನೀಡಿದೆ. ಈಗ ಯಾರೆಲ್ಲ ಹೊರ ರಾಜ್ಯಗಳಿಂದ ಬಂದು ಇಲ್ಲಿದ್ದಾರೆ, ಇಲ್ಲಿ ಯಾರಿಗೆಲ್ಲ ವೋಟ್ ಇಲ್ಲ, ಬೇರೆ ರಾಜ್ಯದಲ್ಲಿ ವೋಟ್ ಇದೆ ಆದರೆ ಅವ್ರು ಇಲ್ಲೇ ಉಳ್ಕೊಂಡಿದ್ದಾರೆ, ಇಲ್ಲೇ ಮನೆ ಇದೆ, ಅವ್ರು ಇಲ್ಲೂ ಕೂಡ ಗೃಹ ಜ್ಯೋತಿಯನ್ನ ಬಳಸ್ಕೊಳ್ತಾ ಇದ್ದಾರೆ, ಯಾರೆಲ್ಲ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ IT ಯಾರೆಲ್ಲ ಪಾವತಿ ಮಾಡ್ತಾ ಇದ್ದಾರೆ ಅವ್ರು ಯಾರಿಗೂ ಕೂಡ ಇನ್ನು ಮುಂದೆ ಗೃಹ ಜ್ಯೋತಿ ಸಿಗೋದಿಲ್ಲ, ಇಲ್ಲಿಗೆ ಎಂಡ್ ಆಗುತ್ತೆ ಅಂತ ಸರ್ಕಾರ ಒಂದು ಹೊಸ ಸೂಚನೆಯನ್ನ ನೀಡಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.